ಹೊಸಪೇನಾಡು ಚಿತ್ರದುರ್ಗದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯ ಕಾವು ಈಗಾಗಲೇ ಶುರುವಾಗಿದೆ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷಗಳು ಬಾಕಿ ಇದ್ದಾವೆ. ಈಗಲೇ ಚುನಾವಣಾ ಚಟುವಟಿಕೆಗಳು ಗರಿಗೆದರಿವೆ. ಹೊಸ ಅಭ್ಯರ್ಥಿಗಳು ಈಗಾಗಲೇ ಚುನಾವಣಾ ತಯಾರಿಯನ್ನ ಆರಂಭ ಮಾಡಿದ್ದಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ದಿಲೀಪ್ ಕುಮಾರ್ ಮುಂದಿನ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಸಿದ್ದಾರೆ. ಯಾದವ ಸಮುದಾಯಕ್ಕೆ ಸೇರಿರುವವರು ದಿಲೀಪ್ ಕುಮಾರ್ ಅವರಿಗೆ ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಸಿಗುವಂತ ಭರವಸೆ ಇದೆಯಂತೆ. ಅಂಥದ್ದೊಂದು ಭರವಸೆಯನ್ನ ನಾಯಕರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಯುವ ನಾಯಕ ಜೊತೆಗೆ ಉದ್ಯಮಿಯೂ ಆಗಿರುವಂತಹ ದಿಲೀಪ್ ಕುಮಾರ್ ಈಗಿನಿಂದಾನೇ ಚುನಾವಣಾ ಚಟುವಟಿಕೆಗಳನ್ನ ಶುರು ಮಾಡಿದ್ದಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಯಾದವ ಸಮುದಾಯದ ಮತದಾರರಿದ್ದು, ಹೀಗಾಗಿಯೇ ಬಿಜೆಪಿಯಿಂದ ಇದೇ ಸಮುದಾಯಕ್ಕೆ ಸೇರಿರುವಂತಹ ಯುವ ಉದ್ಯಮಿ ದಿಲೀಪ್ ಕುಮಾರ್ಗೆ ಟಿಕೆಟ್ನ ಭರವಸೆ ಸಿಕ್ಕಿದೆ. ಮುಂದಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗೋ ಭರವಸೆ ಸಿಗ್ತಾ ಇದ್ದ ಹಾಗೆ ದಿಲೀಪ್ ಕುಮಾರ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಈ ಹಿಂದಿನಿಂದಾನೂ ದಿಲೀಪ್ ಕುಮಾರ್ ಆ ಭಾಗದಲ್ಲಿ ಸಮಾಜ ಸೇವೆಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ರು. ಹಲವು ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಜನ ಮೆಚ್ಚುಗೆಯನ್ನ ಕೂಡ ಗಳಿಸಿದ್ರು. ಈಗಲೂ ತಮ್ಮ ಜನಪರ ಕಾರ್ಯಗಳನ್ನ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗಿರೋರು ದಿಲೀಪ್ ಕುಮಾರ್ ಅವರು. ಮಳೆಯಿಂದ ಪೀಡಿತವಾದಂತಹ ಪ್ರದೇಶ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರಿಗೆ ಸಹಾಯ ಧನವನ್ನ ನೀಡಿದ್ದಾರೆ, ಹಣದ ನೆರವನ್ನ ಕೊಟ್ಟಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಆಹಾರ, ಬಟ್ಟೆಗಳನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ದಿಲೀಪ್ ಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಮನೆ ಗೋಡೆ ಕುಸಿದು ಅನಂತು ಅನ್ನುವಂತಹ ಬಾಲಕ ಪ್ರಾಣವನ್ನ ಕಳ್ಕೊಂಡಿದ್ದ. ಆ ಮೃತ ಬಾಲಕನ ಕುಟುಂಬಕ್ಕೆ 25,000 ರೂಪಾಯಿ ಹಣದ ನೆರವನ್ನ ಇದೇ ದಿಲೀಪ್ ಕುಮಾರ್ ಅವರು ನೀಡಿದ್ರು. ಇನ್ನು ಕರಡಿ ದಾಳಿಗೆ ಒಳಗಾಗಿದ್ದಂತಹ ಚಿರೇಗಣಿ ಗ್ರಾಮದ ಮಲ್ಲಪ್ಪ ಅನ್ನೋರ್ಗೂ ಕೂಡ ನೆರವನ್ನ ನೀಡುವಂತಹ ಕೆಲಸವನ್ನ ದಿಲೀಪ್ ಕುಮಾರ್ ಮಾಡಿದ್ರು. ಮಲ್ಲಪ್ಪ ಅವರಿಗೆ ಆಸ್ಪತ್ರೆಯ ವೆಚ್ಚಕ್ಕಾಗಿ 10,000 ರೂಪಾಯಿ ಆರ್ಥಿಕ ನೆರವನ್ನ ಕೊಟ್ಟಿದ್ರು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕರಿಗೂ ಕೂಡ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ. ಈರಪ್ಪ ಅನ್ನುವಂಥವರ ಎಂಬ ಕಾರ್ಮಿಕರ ಮನೆ ಕುಸಿದು ಹೋಗಿತ್ತು, ಅದಕ್ಕೆ 10,000 ರೂಪಾಯಿ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ. ಇನ್ನು ಆಟೋ ಚಾಲಕರ ಜೀವನೋಪಾಯವನ್ನ ಹೆಚ್ಚಿಸೋಕು ಹಣದ ಸಹಾಯವನ್ನ ಮಾಡಿದ್ದಾರೆ. ಹಿರಿಯೂರು ಕ್ಷೇತ್ರದ ಯುವಕರಲ್ಲಿ ಕ್ರೀಡಾ ಕುಶಾಗ್ರಮತಿಯನ್ನ ಮೂಡಿಸುವಂತಹ ಉದ್ದೇಶವನ್ನ ಕೂಡ ಹೊಂದಿದ್ದಾರೆ, ಅದಕ್ಕೆ ಪ್ರೋತ್ಸಾಹವನ್ನ ನೀಡುತ್ತಿದ್ದಾರೆ. ಖಾನಾಪುರ ತಾಲೂಕಿನಲ್ಲಿ ಮ್ಯಾರಥಾನ್ ಆಯೋಜನೆ ಮಾಡಿದ್ದಾರೆ. ಜೊತೆಗೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬಹುಮಾನವನ್ನ ಕೂಡ ನೀಡಿದ್ದಾರೆ. ಇನ್ನು ಖಾನಾಪುರ ತಾಲೂಕಿನ ಯುವಕರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ರು ದಿಲೀಪ್ ಕುಮಾರ್. ಜೊತೆಗೆ ಬುಲ್ ಪುಲ್ಲಿಂಗ್, ಕಬಡ್ಡಿ, ಹಾಗೆ ಖೋ-ಖೋ, ಕುಸ್ತಿ ಹೀಗೆ ಹಲವು ಸ್ಪರ್ಧೆಗಳ ಆಯೋಜನೆಯನ್ನ ಮಾಡಿ ಯುವಕರ ಮನಸೆಳೆಯುವಂತಹ ಕೆಲಸವನ್ನ ದಿಲೀಪ್ ಕುಮಾರ್ ಮಾಡಿದ್ದಾರೆ. ತಾಲೂಕಿನಲ್ಲಿ ಮಹಿಳಾ ಸಬಲೀಕರಣಕ್ಕಾಗೂ ಕೂಡ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು ಇದೇ ದಿಲೀಪ್ ಕುಮಾರ್ ಅವರು. ಖಾನಾಪುರ ತಾಲೂಕಿನ ತಾರಾರಾಣಿ ಪ್ರೌಢಶಾಲೆಯ 12 ಬಾಲಕಿಯರಿಗೆ ನೆರವನ್ನ ನೀಡಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನವನ್ನ ಉತ್ತೇಜಿಸೋಕೆ ನೆರವು ಕೊಟ್ಟಿದ್ದಾರೆ. 12 ಬಾಲಕಿಯರಿಗೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗಿಯಾಗೋದಕ್ಕೆ ಸಹಾಯ ಮಾಡಿದ್ದಾರೆ ದಿಲೀಪ್ ಕುಮಾರ್. ಇನ್ನು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು, ಸಮವಸ್ತ್ರಗಳ ವಿತರಣಾ ಅಭಿಯಾನವನ್ನ ದಿಲೀಪ್ ಕುಮಾರ್ ಕೈಗೊಂಡಿದ್ದಾರೆ. ಬಡವರಿಗೆ ಪಡಿತರ ಚೀಟಿ, ವೃದ್ಧಾಪ್ಯ ಪಿಂಚಣಿ ಸಿಗುವಂತೆ ಮಾಡಿದ್ದಾರೆ. ಯಾರಿಗೆ ಸಮಸ್ಯೆ ಇದೆಯೋ, ಯಾರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗ್ತಿರ್ಲಿಲ್ವೋ ಆ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರದ ಆ ಫಲಾನುಭವಿಗಳು ಏನಾಗಿರ್ಬೇಕಾಗಿತ್ತು, ಅವ್ರಿಗೆ ಏನು ರಿಸಲ್ಟ್ ಸಿಗಬೇಕಾಗಿತ್ತು ಅದು ಸಿಗೋ ಹಾಗೆ ಮಾಡಿದ್ದಾರೆ, ಸೌಲಭ್ಯ ಸಿಗೋ ಹಾಗೆ ಮಾಡಿದ್ದಾರೆ. ಇನ್ನು ಮೂಗ, ಕಿವುಡ, ವಿಕಲಚೇತನ ಮಕ್ಕಳಿಗೂ ಕೂಡ ಆಹಾರ ವಸ್ತುಗಳ ವಿತರಣೆಯನ್ನ ಮಾಡಿದ್ದಾರೆ. ತಾಲೂಕಿನಲ್ಲಿ ಸ್ವಸಹಾಯ ಮಹಿಳಾ ಸಂಘಗಳ ಆರ್ಥಿಕ ಬಲವರ್ಧನೆಯನ್ನ ಮಾಡಿದ್ದಾರೆ ದಿಲೀಪ್ ಕುಮಾರ್. ಖಾನಾಪುರ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನ ಆಯೋಜನೆ ಮಾಡಿದ್ರು. 1 ರೂಪಾಯಿಗೆ ಊಟ ಭಾಗ್ಯದ ಅನ್ನ ಕ್ಯಾಂಟೀನ್ ಅಭಿಯಾನವನ್ನ ಕೂಡ ಆರಂಭ ಮಾಡಿದ್ದಾರೆ ದಿಲೀಪ್ ಕುಮಾರ್. ಕೋವಿಡ್ ಟೈಮ್ನಲ್ಲಿ
ಬಡ ರೈತರಿಂದ ತರಕಾರಿಯನ್ನ ಖರೀದಿಸಿ ಬಡವರಿಗೆ ವಿತರಣೆ ಮಾಡುವಂತಹ ಕೆಲಸವನ್ನ ಇದೇ ದಿಲೀಪ್ ಕುಮಾರ್ ಮಾಡಿದ್ರು. ಜನರಿಗೆ ಹಾಗೆ ಪೊಲೀಸ್ ಇಲಾಖೆಗಳಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ನ ಕೂಡ ವಿತರಣೆ ಮಾಡಿದ್ರು ದಿಲೀಪ್ ಕುಮಾರ್. ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಕಳೆದ ಹಲವು ಸಮಯದಿಂದ ತೊಡಗಿಸಿಕೊಂಡಿರುವಂತಹ ದಿಲೀಪ್ ಕುಮಾರ್ ಈಗ ಚುನಾವಣಾ ಅಖಾಡಕ್ಕೆ ಇಳಿಯುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಭಾಗದ ಜನರ ಆಶಯ ಕೂಡ ಅದೇ ಆಗಿದೆ. ಇವರು ಇಷ್ಟೆಲ್ಲ ಸಮಾಜ ಸೇವೆಯನ್ನ ಮಾಡ್ತಾ ಇರೋರು, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾ ಇರೋರು, ನಮ್ಮ ನಾಯಕರಾಗಿ ಬಂದ್ರೆ, ಜನಪ್ರತಿನಿಧಿಯಾಗಿ ಬಂದ್ರೆ ಇನ್ನಷ್ಟು ಸೇವೆಯನ್ನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಜನರಲ್ಲಿ ಮೂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.